ಇಂದು ಬೆಂಗಳೂರು ನಗರದ ನಯನ ಸಭಾಂಗಣದಲ್ಲಿ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಹಾಗೂ ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಬೆಂಗಳೂರು ವತಿಯಿಂದ ಪಂಚಮ ಪತ್ರಿಕಾ ಸಂಪುಟಗಳ ಸಲಹಾ ಸಮಿತಿ ಸದಸ್ಯರಿಂದ ಸಂಪುಟವನ್ನು ಬಿಡುಗಡೆ ಮಾಡಲಾಯಿತು. ಅಧ್ಯಕ್ಷತೆಯನ್ನು ಎಲ್.ಎನ್. ಮುಕುಂದರಾವ್ ಅಧ್ಯಕ್ಷರು ಕರ್ನಾಟಕ ಸಾಹಿತ್ಯ ಅಕಾಡೆಮಿ ವಹಿಸಿದ್ದರು. ಮುಖ್ಯ ಅತಿಥಿಗಳಾಗಿ ಡಾಕ್ಟರ್ ಬಿ.ಎಸ್. ಮಂಜುನಾಥ ಸ್ವಾಮಿ ನಿರ್ದೇಶಕರು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ, ಪಂಚಮ ತಂಡದ ಎಚ್. ಗೋವಿಂದಯ್ಯ, ಇಂದೂಧರ ಹೊನ್ನಾಪುರ, ಶಿವಾಜಿ ಗಣೇಶನ್, ಕೋಟಿಗಾನಹಳ್ಳಿ ರಾಮಯ್ಯ, ಹುಲ್ಲುಕೆರೆ ಮಹಾದೇವ, ಇಂದಿರಾ ಕೃಷ್ಣಪ್ಪ, ಡಿ.ಜಿ. ಸಾಗರ್, ಡಾಕ್ಟರ್ ಎಸ್. ನರೇಂದ್ರ ಕುಮಾರ್, ಡಾಕ್ಟರ್ ಚಂದ್ರಕಿರಣ್ ಎಸ್. ಉಳವಾಡಿ, ಡಾಕ್ಟರ್ ಚಿಕ್ಕಮಗಳೂರು ಗಣೇಶ, ಹರಿಹರ ಆನಂದಸ್ವಾಮಿ, ಎಚ್.ಎಂ. ರುದ್ರಸ್ವಾಮಿ, ಗೋಪಾಲಕೃಷ್ಣ ಬೆಲ್ಲದಮಡು, ಸಿ. ಬಸವಲಿಂಗಯ್ಯ, ಗೊಲ್ಲಳ್ಳಿ ಶಿವಪ್ರಸಾದ್, ಆರ್.ಎಸ್. ದೊಡ್ಡಣ್ಣ, ಸುಬ್ಬು ಹೊಲಯಾರ್, ಮಾವಳ್ಳಿ ಶಂಕರ್, ಹೆನ್ನೂರು ಶ್ರೀನಿವಾಸ್, ರಾಮಚಂದ್ರ, ಹಾಮಾಪ, ಅಪ್ಪಗೆರೆ ಸೋಮಶೇಖರ್, ಅನೇಕ ದಲಿತ ಸಂಘರ್ಷ ಸಮಿತಿಯ ಹಿರಿಯ ಒಡನಾಡಿಗಳು ಭಾಗವಹಿಸಿದ್ದರು. ಸ್ವಾಮಿ ಅವರಿಗೆ ನಾನು ತುಂಬ ಹೃದಯದ ವೆಂಕಟಸ್ವಾಮಿ ಅವರು ಆಗಮಿಸಿದರೆ ಅವರಿಗೆ ನಾನು ತುಂಬ ಹೃದಯದ ಸ್ವಾಗತವನ್ನು ಕೊಡುತ್ತೇನೆ. ಮತ್ತೊಬ್ಬ ಸಂಪಾದಕರಾಗಿರುವಂತಹ ಡಾಕ್ಟರ್ ಎಸ್. ನರೇಂದ್ರ ಈ ಪಂಚಮ ಕೋರ್ತೇನೆ. ಗುರುಗಳಾದ ಬರಗುರು ಸೇರಿದಂತೆ ಎಲ್ಲ ಹಿರಿಯರೇ, ಇವತ್ತು ಒಂದು ನಮ್ಮಂಥವರ ಬದುಕಿನಲ್ಲಿ ಭಾಳ ವಿಶೇಷವಾದಂಥ ಕೆಲಸ. ಯಾಕೆ ಅಂತಂದರೆ, ಪಂಚಮ ಪತ್ರಿಕೆ ಒಂದು ಕಾಲದಲ್ಲಿ ಈ ಕನ್ನಡದ ನೆಲದಲ್ಲಿ ಸೃಷ್ಟಿಸಿದ್ದಂಥ ಒಂದು ಬಹುದೊಡ್ಡ ರೋಮಾಂಚನ ಅನ್ನೋದಕ್ಕಿಂತ ಸಂಕಟ ಇದೆ, ಅದರೊಳಗೆ ದುಃಖ ಇದೆ, ಅವಮಾನ ಇದೆ, ನೋವಿದೆ. ಇವೆಲ್ಲವೂ ಕೂಡ ಆ ಕಾಲದಲ್ಲಿ ಜನರ ಸಂಕಟದ ಪರವಾಗಿ ಬಂದಂಥ ಒಂದು ಪತ್ರಿಕೆ ಅದು. ಆ ಪತ್ರಿಕೆ ತರೋದು ಕೂಡ ಅಷ್ಟೇ ಪರಿಶ್ರಮದ ಕೆಲಸ. ರಾಖಿ ಅವ್ರ ಹತ್ರ ಕೂತ್ಕೊಂಡು ಮಾತಾಡ್ತಾ ಇರಬೇಕಾದ್ರೆ ಅವೆಲ್ಲ ಹೇಳ್ತಾ ಹೋಗೋದು. ಎಷ್ಟು ಕಷ್ಟ ಆಗ್ತಾ ಇತ್ತು ಪತ್ರಿಕೆ ತರಬೇಕಾದ್ರೆ. ಪ್ರತಿ ಸಲ ಅದರ ಮುದ್ರಣಕ್ಕೆ ಹೇಗೆ ಒದ್ದಾಡ್ತಾ ಇದ್ವಿ, ಎಷ್ಟೊಂದು ಜನ ಸಹಾಯ ಮಾಡಿದರು, ಯಾವ್ಯಾವ ರೀತಿಯಲ್ಲಿ ಸಹಾಯ ಮಾಡಿದರು ಅಂಥೇಳಿ ತುಂಬ ಜನ ನನಗೆ 3-4 ದಿವಸದಿಂದ ಫೋನ್ ಮಾಡ್ತಾ ಇದ್ದಾರೆ. ಅವರೆಲ್ಲರೂ ಹೇಳ್ತಾರೆ ಈ ಥರ ಆಯಿತು ಅಂತ ಹೇಳಿ. ಉದಾಹರಣೆಗೆ ನಿನ್ನೆ ಲಕ್ಷ್ಮಣ್ ಹೊಸಕೋಟೆ ಫೋನ್ ಮಾಡಿದರು. ಅವ್ರು ಹೇಳಿದ್ರು, ನಾವು ಒಬ್ಬ KS ಅಧಿಕಾರಿ ದಲಿತರು, ಅವ್ರ ಮನೆಗೆ ಹೋದು ಪಂಚಮ ಪತ್ರಿಕೆಗೆ ಚಂದ ತಗೊಳ್ಳಿ ಅಂತೇಳಿ. ಆ ಮನುಷ್ಯ ಏನು ಹೇಳ್ದ ಅಂತಂದರೆ, ಅವರು ಮತ್ತು ಹೆಬ್ಬಾಲೆ ಲಿಂಗರಾಜ್ ಇಬ್ಬರು ಹೋಗಿರ್ತಾರೆ. ಆ ಮನುಷ್ಯ ಏನು ಹೇಳ್ತಾನೆ ಇವರಿಗೆ ಅಂತಂದರೆ, ನೋಡಿ ಚಂದ ಬೇಕಾದ್ರೆ ಕೊಟ್ಬಿಡ್ತೀನಿ, ಪತ್ರಿಕೆ ನಮ್ಮ ಮನೆಗೆ ಬರಬಾರ್ದು. ಅಂದರೆ ಪತ್ರಿಕೆ ಮನೆಗೆ ಹೋದರೆ ಆತ ದಲಿತ ಅಂತೇಳಿ ಅಲ್ಲಿ ಸುತ್ತಮುತ್ತ ಇರುವಂಥವ್ರಿಗೆಲ್ಲ ಗೊತ್ತಾಗ್ಬಿಡುತ್ತಲ್ಲ ಅನ್ನೋ ಕಾರಣಕ್ಕೋಸ್ಕರ ಪತ್ರಿಕೆ ಬರೋದು ಬೇಡ. ಅವಾಗ ಇವರೇನು ಮಾಡ್ತಾರೆ, ನೀನು ಒಬ್ಬ ಆತ್ಮಾಭಿಮಾನ ಇಲ್ಲದ ವ್ಯಕ್ತಿ, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಂವಿಧಾನದ ಬಲದಿಂದ ಇಂಥ ಒಂದು ಹುದ್ದೆಗೆ ಬಂದಿದೆಯಾ, ಅದು ನಿನಗೆ ನೆನಪೇ ಇಲ್ಲ, ನಿನ್ನಂಥವನ ಹತ್ರ ಚಂದನು ತಗೊಳ್ಳಲ್ಲ, ಪತ್ರಿಕೆಯನ್ನು ಕಳಿಸಲ್ಲ ಅಂತ ತಿರಸ್ಕರಿಸಿ ಭಾಳ ಸ್ವಾಭಿಮಾನಿಗಳಾಗ್ಬಿಡ್ತಾರೆ. ಆಮೇಲೆ ರವಿ ಹೇಳ್ತಾ ಇದ್ರು, ಅವರೇ ಪ್ರಸ್ತಾಪ ಮಾಡಿ ನಮ್ಮ ರವಿ ಬಾಗಿ ಏನು ಅಂತಂದರೆ, ಒಂದು ಸರಿ ಪಂಚಮ ಪತ್ರಿಕೆ ಮುದ್ರಣಾಲಯಕ್ಕೆ ಹೋಗುತ್ತೆ, ಮುದ್ರಣ ಆಗುತ್ತೆ. ಆದರೆ ಆ ಪತ್ರಿಕೆಯ ಪ್ರತಿಗಳನ್ನು ತರೋದಕ್ಕೆ ಹೋದಾಗ ಮುದ್ರಣಾಲಯದವ್ರು ಕೊಡೋದಿಲ್ಲ, ನೀವು ದುಡ್ಡು ಕೊಟ್ಬಿಟ್ಟು ತಗೊಂಡೋಗಿ.
ಆಗ ಕೋಲಾರ ಜಿಲ್ಲೆಯ ಕೆಲವು ಕಾರ್ಯಕರ್ತರು ಒಂದು ಹೊಲದಲ್ಲಿ ರಾಗಿ ಹೊಲದಲ್ಲಿ ಕೂಲಿ ಮಾಡಿ ರಾಗಿ ಕೊಯ್ದು ಅವರಿಗೆ ಬಂದಂಥ ಕೂಲಿ ಹಣವನ್ನು ಆ ಮುದ್ರಣಾಲಯಕ್ಕೆ ಕೊಟ್ಟು ಪತ್ರಿಕೆಯನ್ನು ಬಿಡಿಸ್ಕೊಂಡ್ಬರ್ತಾರೆ. ಸಿ ಮಹೇಪ್ಪ ಇದ್ದಾರೆ. ಸೊ ಇದೆಲ್ಲ ಯಾಕೆ ಅಂತಂದರೆ ಒಂದು ಪತ್ರಿಕೆ ಹೇಗೆಲ್ಲ ಸೃಷ್ಟಿಯಾಗಿತ್ತು, ಏನೆಲ್ಲ ವಾತಾವರಣವನ್ನು ನಿರ್ಮಾಣ ಮಾಡಿತ್ತು ಅಂತ ಹೇಳಿ ಇದ್ರ ಮೂಲಕ ನಮಗೆ ಗೊತ್ತಾಗುತ್ತೆ. ಈ ಪಂಚಮದ ಪ್ರತಿಗಳನ್ನು ಒಳಗಡೆ ನೀವು ನೋಡಬೇಕು, ಎಂಥ ನೋವಿನ ಕಥೆಗಳಿದ್ದಾವೆ. ಯಾರೋ ಒಬ್ಬ ವೇಶ್ಯೆ, ಅವಳ ಬದುಕಿನೊಳಗಡೆ ಏನು ಸಂಕಟ ಇತ್ತು ಅನ್ನೋಂಥದ್ದನ್ನ ಹೇಳ್ಕೊಂಡ್ರನ್ನ ಈ ಪತ್ರಿಕೆ ಒಳಗೆ ದಾಖಲಿಸಲಾಗಿದೆ. ಒಬ್ಬ ಹೆಣ್ಣು ಮಗಳು, ಎಂಥ ನೋವಿನ ಸಂಗತಿ ಇದು. ಇಂಥವೆಲ್ಲ ನೋಡಿದಾಗ ಗೊತ್ತಾಗುತ್ತೆ ನಾವು ಕಳೆದ ಒಂದು 20 ವರ್ಷದಿಂದ ಅಲ್ಪ ಸ್ವಲ್ಪ ನೆಮ್ಮದಿಯಾಗಿದ್ದೀವಿ, ಒಂದು ಬಿಳೆ ಬಟ್ಟೆ ಹಾಕಿದೆಲ್ಲ ಓಡಾಡ್ತಾ ಇದ್ದೀವಿ. ಆದರೆ 40 ವರ್ಷದಿಂದ 50 ವರ್ಷದಿಂದ 60 ವರ್ಷದಿಂದ ಹಳ್ಳಿಗಳಲ್ಲಿದ್ದಂಥ ದಲಿತ ಸಮೂಹ ಇರ್ಬೋದು, ಶೂದ್ರ ಸಮೂಹವು, ಶೂದ್ರರಿಗೂ ದಲಿತರಿಗೂ ಇರೋ ವ್ಯತ್ಯಾಸ ಏನು ಅಂದರೆ ಇವರಿಗೆ ಸಾಮಾಜಿಕ ಅವಮಾನಗಳಿದ್ದೋ, ಆದರೆ ಶೂದ್ರರಿಗೆ ಸಾಮಾಜಿಕ ಅವಮಾನಗಳಿರಲಿಲ್ಲ. ಬಟ್ ಹಸಿವು ಅವೆಲ್ಲ ಒಂದೇ ಥರ ಇತ್ತು. ಎಲ್ಲ ಸಮುದಾಯಗಳಲ್ಲೂ ಬಡವರು ಇದ್ದೇ ಇದ್ದರು, ಅವಾಗಲೂ ಸಂಕಟ ಪಡ್ತಾ ಇದ್ರು. ಅವರು ದುಡಿಮೆ ಆಗ್ತಾ ಇರಲಿಲ್ಲ, ಏನು ಕೆಲಸ ಮಾಡಿದ್ರು ಅದಕ್ಕೆ ತಕ್ಕನಾದ ಕೂಲಿ ಸಿಗ್ತಾ ಇರಲಿಲ್ಲ ಎಲ್ಲ ಜಾತಿಯವ್ರಿಗೂ, ತಳ ಸಮುದಾಯದವರಿಗೆ. ಆದರೆ ದಲಿತರಿಗೆ ಇನ್ನೊಂದು ದೊಡ್ಡ ಸಂಕಟ ಯಾವುದು ಅಂದರೆ ಸಾಮಾಜಿಕ ಅಸಮಾನತೆ. ಈಗ ಒಕ್ಕಲಿಗರು, ಲಿಂಗಾಯತರು, ಕುರುಬರು, ಈ ಥರದ ಸ್ಪೃಶ್ಯ ಶೂದ್ರರು ಯಾರಿದ್ದೋ ನಮಗೆ ಆ ಅವಮಾನ ಆಗ್ತಾ ಇರಲಿಲ್ಲ. ಆಮೇಲೆ ದಲಿತರನ್ನ ನೋಯಿಸೋದಕ್ಕೆ ನಮಗೊಂದು ವಿಶೇಷವಾದ ಶಕ್ತಿಯನ್ನು ಆ ಮೂಲಕ ಚಾತುರ್ವರ್ಣ್ಯದ ಮೂಲಕ ತುಂಬಿದ್ರು ಅಂತ ಕಾಣುತ್ತೆ. ಅದ್ರ ಮೂಲಕ ನಮ್ಮ ಪೂರ್ವಿಕರು ಬಹಳ ಅನ್ಯಾಯಗಳನ್ನು ದಲಿತ ಸಮೂಹದ ಮೇಲೆ ಮಾಡಿರೋದನ್ನು ನಾವು ನೆನಪು ಮಾಡ್ಕೋಬೇಕು. ಈ ಥರದ ಕೆಲಸಗಳನ್ನ ನಮ್ಮಂಥವ್ರು ಯಾಕೆ ಮಾಡಬೇಕಾಗಿದೆ ಅಂತಂದರೆ ಆ ಪಾಪ ಪ್ರಜ್ಞೆಯಿಂದ ಹೊರಗಡೆ ಬರಬೇಕು. ಆ ಪಾಪ ಪ್ರಜ್ಞೆಯನ್ನು ಕಳ್ಕೊಳ್ಳೋದು ಕ್ರಿಯೆಗಳ ಮೂಲಕ, ಮಾತಿನ ಮೂಲಕ ಅಲ್ಲ, ಕೆಲಸಗಳ ಮೂಲಕ. ನಾವು ಮಾಡೋ ಕೆಲಸಗಳ ಮೂಲಕವೇ ನಾವು ಆ ಪಾಪ ಪ್ರಜ್ಞೆಯನ್ನು ಕಳ್ಕೋಬೇಕಾಗುತ್ತೆ. ಮತ್ತು ದಲಿತ ಜನಾಂಗದ ಪರಂಪರಾಗತವಾಗಿ ಆ ಪೀಳಿಗೆಯಿಂದ ಪೀಳಿಗೆ ಪೂರ್ವಿಕರು ಅವರೆಲ್ಲರ ಕ್ಷಮೆಯನ್ನು ಕೂಡ ನಾವು ಆ ಮೂಲಕ ಕೇಳಬೇಕಾಗುತ್ತೆ. ಅದಕ್ಕಾಗಿ ಈ ಥರದ ಕೆಲಸಗಳು ನನಗೆ ಭಾಳ ಇಷ್ಟವಾಗಿರುವಂಥ ಕೆಲಸಗಳು. ಅರವಿಂದ ಮಾಲಗತ್ತಿಯವರು, ನಮ್ಮ ಕರಿಯಪ್ಪನವ್ರು ಹೇಳಿದರು, ಅರವಿಂದ ಮಾಲಗತ್ತಿಯವರು ಅಧ್ಯಕ್ಷರಾಗಿದ್ದಾಗ ಈ ಯೋಜನೆಯನ್ನು ರೂಪಿಸಿ ಆಮೇಲೆ ಅವರು ಭಾಳ ದಿನಗಳ ಕಾಲ ಅಧ್ಯಕ್ಷರಾಗಿ ಉಳಿಲಿಲ್ಲ, ಹೊರಟೋದ್ರು. ಆಮೇಲೆ ಇನ್ನೊಂದು ಸರ್ಕಾರ ಬಂತು, ಮತ್ತೊಬ್ಬರು ಅಧ್ಯಕ್ಷರು ಬಂದರು. ಆ ಕಾಲದಲ್ಲೂ ಅದೇನು ಅಷ್ಟು ತೀವ್ರವಾಗಿ ಆ ಕೆಲಸ ಕೈಗೂಡಲಿಲ್ಲ. ಆಗ ನಾವು ನಮ್ಮ ಹೊಸ ಸಮಿತಿ ಬಂದ ಮೇಲೆ ಕರಿಯಪ್ಪ ಅವರು ಇದನ್ನು ನನ್ನ ಗಮನಕ್ಕೆ ತಂದರು. ನೋಡಿ ಸರ್, ಹಿಂಗೆ ಪಂಚಮ ಯೋಜನೆ ಇದೆ, ಯಾವ್ಯಾವುದಿದೆ ಹಿಂದಿಂದೆಲ್ಲ ಕೊಡಿ ಅಂತ ಕೇಳಿದೆ. ಅದರೊಳಗೆ ಅರವಿಂದ ಮಾಲಗತ್ತಿಯವರದ್ದೇ 3 ಯೋಜನೆಗಳಿದ್ದವು. ಒಂದು ಚಕೋರ, ಅದಂತೂ ಇವತ್ತು ಇಡೀ ಕರ್ನಾಟಕದಾದ್ಯಂತ ಅತ್ಯಂತ ಜನಪ್ರಿಯವಾಗಿ ಪ್ರತಿಯೊಂದು ಜಿಲ್ಲೆ ಒಳಗೂ ಕೂಡ ತಿಂಗಳಲ್ಲಿ ಒಂದು ಕಾರ್ಯಕ್ರಮ, ಒಂದು ಉಪನ್ಯಾಸ ಏರ್ಪಾಡಾಗ್ತದೆ ಅತ್ಯಂತ ಕಡಿಮೆ ಹಣದಲ್ಲಿ. ಕೇವಲ 5,000 ರೂಪಾಯಿಗಳು ನಾವು ಅಕಾಡೆಮಿ ಒಂದು ಕಾರ್ಯಕ್ರಮ. ಅದಕ್ಕೆ ಕಾರಣ ಯಾರು ಅಂದರೆ ನಮ್ಮ 18 ಜನ ಸದಸ್ಯರು. ಈ 18 ಜನ ಸದಸ್ಯರು ಕೂಡ ಒಬ್ಬೊಬ್ಬರು 2 ಜಿಲ್ಲೆಗಳನ್ನು ಉಸ್ತುವಾರಿ ತಗೊಂಡು ತಮ್ಮ ಜಿಲ್ಲೆಗಳಲ್ಲಿ ಅವರು ಆ ಕೆಲಸವನ್ನು ಮಾಡ್ತಾ ತುಂಬ ಅತ್ಯುತ್ತಮವಾದ ಉಪನ್ಯಾಸಗಳನ್ನು ಏರ್ಪಾಡು ಮಾಡ್ತಾ ಇದ್ದಾರೆ. ಅದರಲ್ಲಿ ಕರ್ನಾಟಕದ ಎಲ್ಲ ಜಿಲ್ಲೆಗಳಲ್ಲೂ ಆಗಿತ್ತು. ಅದನ್ನು ನಮ್ಮ ಮೈತ್ರೇಣಿ ಅವರು ಅದನ್ನು ಸಂಗ್ರಹಿಸಿ ಕೊಡ್ತಾ ಇದ್ದಾರೆ. ಹಾಗೆ ಬೇರೆ ಬೇರೆ ಸದಸ್ಯರು ಒಂದೊಂದು ಉಪನ್ಯಾಸದ ಇದನ್ನು ನಮ್ಮ ಎಲ್ಲ 18 ಜನ ಸದಸ್ಯರು ಕೂಡ ಒಬ್ಬರು ಇಲ್ಲ. ಈಗ ಚಂದ್ರಕಲಾ ಬಿದ್ರಿ ಅವರು ನಮ್ಮನ್ನು ಅಗಲಿ ಹೋದರು ಕಳೆದ 15-20 ದಿವಸದಿಂದ. ಇನ್ನು ಉಳಿದಂತೆ ಅವರು ಕೂಡ ತುಂಬ ಕೆಲಸ ಮಾಡಿದರು. ಉಳಿದಂತೆ ಎಲ್ಲ ಸದಸ್ಯರು ಕೂಡ ಅವರವರದೇ ರೀತಿ ಒಳಗಡೆ ಕಾರ್ಯಕ್ರಮಗಳನ್ನು ರೂಪಿಸ್ತಾ ಇದ್ದಾರೆ. ಇದು ಅಕಾಡೆಮಿಗೆ ಸಿಕ್ಕಿರುವಂಥ ಬಹಳ ದೊಡ್ಡ ಬೆಂಬಲ ಮತ್ತು ಅಕಾಡೆಮಿ ವ್ಯಾಪಕವಾಗಿ ತನ್ನ ಚಟುವಟಿಕೆಗಳನ್ನು ವಿಸ್ತಾರ ಮಾಡೋದಕ್ಕೆ ಇದೊಂದು ದೊಡ್ಡ ಶಕ್ತಿಯನ್ನು ಕೊಟ್ಟಿದೆ ಅಂತೇಳಿ ನಾನು ಭಾವಿಸ್ತಾ ಇದ್ದೀನಿ. ಆಗ ಕೇಳಿದೆ ರಿಜಿಸ್ಟ್ರಾರ್ ಅವ್ರನ್ನ, ಕರಿಯಪ್ಪ ಅವ್ರನ್ನ, ಯಾವ್ಯಾವುದು ಬ್ಯಾಲೆನ್ಸ್ ಇದ್ದಾವೆ ಅಂತ. ನಾನು ಎಲ್ಲ ಅಧ್ಯಕ್ಷರ ಅವಧಿಯ ಬರಗೂರು ಏನೋ ಮಾಡಿರ್ತಾರೆ, ಅದನ್ನು ಯಾವ ರೀತಿ ಮುಂದುವರಿಸೋದು, GSS ಏನೋ ಮಾಡಿದ್ರು ಅದನ್ನು ಯಾವ ರೀತಿ ಮುಂದುವರಿಸೋದು, ಹೀಗೆ ಶಾಂತರಸರು ಮತ್ತೇನೋ ಮಾಡಿರ್ತಾರೆ, ಅದನ್ನು ಗೀತಾ ನಾಗಭೂಷಣ್ ಏನೋ ಮಾಡಿರ್ತಾರೆ, ಮಾಲತಿ ಪಟ್ಟಣ್ ಶೆಟ್ಟಿ ಅವ್ರು ಏನೋ ಮಾಡಿರ್ತಾರೆ, ಗಿರಿಡ್ಡಿ ಅವ್ರು ಏನೋ ಮಾಡಿರ್ತಾರೆ. ಇಂಥದ್ದನ್ನೆಲ್ಲ ಹಳೆದನ್ನೆಲ್ಲ ಯಾವ್ದು ಬ್ಯಾಲೆನ್ಸ್ ಇದೆ ನೋಡೋಣ ಅಂತ ತೆಗೆದಾಗ ಈ 3 ಯೋಜನೆಗಳು ಮಾಲಗತ್ತಿಯವ್ರದ್ದು, ಒಂದು ಚಕೋರ, ಇನ್ನೊಂದು ಪಂಚಮ, ಮತ್ತೊಂದು ದಲಿತ ಕ್ರೈಸ್ತ ಶೋಧ ಮಾಲೆ ಅಂತೇಳಿ ಅದು ಕೆಲಸವೂ ಆಗ್ತಾ ಇದೆ. ಅದು 4 ವಿಭಾಗಗಳಿಂದ ಆ ಎಲ್ಲ ಚಟುವಟಿಕೆಗಳನ್ನು ನಾವು ಸಂಗ್ರಹಿಸ್ತಾ ಇದ್ದೀವಿ. ಅದಕ್ಕೂ ಕೂಡ ಒಂದು ಸಮಿತಿಯನ್ನು ಕೂಡ ಮಾಡಿದ್ದೀವಿ. ಈಗ
3 ವಿಭಾಗಗಳಿಂದ ಸಂಪೂರ್ಣ ಎಲ್ಲ ಮಾಹಿತಿಗಳು ಬಂದಿದ್ದಾವೆ. ಗುಲ್ಬರ್ಗಾ ವಿಭಾಗದೊಂದು ಬರಬೇಕಾಗಿದೆ. ಅದು ಬರ್ತಿದ್ದಾಗೇ ಅದನ್ನು ಕೂಡ ಪುಸ್ತಕ ರೂಪದಲ್ಲಿ ತರೋ ಕೆಲಸವನ್ನು ನಾವು ಮಾಡ್ತೀವಿ. ಇವತ್ತು ಪಂಚಮ ಪತ್ರಿಕೆ ಬಿಡುಗಡೆ ಆಗ್ತಾ ಇರೋದು ನನಗೆ ಅತ್ಯಂತ ಸಂತೋಷ. ನನಗೆ ಎಷ್ಟು ಇದು ಅಂತಂದರೆ, ಇದು ಏನಾಗಲ್ಲ, ಯಾವ ಸಾಹಿತ್ಯದ ಕಾರ್ಯಕ್ರಮಕ್ಕೆ 50 ಜನ ಬರೋದು ಹೆಚ್ಚು, ಯಾರು ಬರ್ತಾರೆ, ಹಾಗಾಗಿ ನಯನದಲ್ಲೇ ಮಾಡ್ಬೋಣ, ಇಲ್ಲ ರವೀಂದ್ರ ಕಲಾಕ್ಷೇತ್ರ ಬುಕ್ ಮಾಡ್ಬೋದಾಗಿತ್ತು. ನಯನದಲ್ಲೇ ಮಾಡೋಣ ಅಂತಂದರೆ ಕಳೆದ 5-6 ದಿವಸಗಳಿಂದ ನನಗೆ ಬರ್ತಾ ಇರೋ ಫೋನ್ಗಳು, DG ಸಾಗರ್ ಅವರು ಗುಲ್ಬರ್ಗಾದಿಂದ ಬಂದರು, ಅವರು ಫೋನ್ ಮಾಡಿದರು ನನಗೆ, ನಾನು ಬರ್ತಾ ಇದ್ದೀನಿ, ಬಂದಿದ್ದೀನಿ ಅಂತಲೇ ಹೇಳಿದರು. ತುಂಬ ಜನ, ನಮ್ಮ ಅಣ್ಣಯ್ಯ ಫೋನ್ ಮಾಡಿದರು. ಕೆಲವ್ರಿಗಂತೂ ಭಾಳ ಸಂಕಟಗಳನ್ನು ಹೇಳ್ಕೊಂಡ್ರು ನನ್ನ ಹತ್ರ. ಏನು ಸಂಕಟ ಅಂದರೆ, ನಾವು ಅಷ್ಟೆಲ್ಲ ಕೆಲಸ ಮಾಡಿದೋ, ಆದರೆ ನಮ್ಮನ್ನು ಅಕಾಡೆಮಿಯಿಂದ ಏನು ಗುರುತಿಸ್ತಾ ಇಲ್ವಲ್ಲ, ನಮ್ಮನ್ನು ಉಲ್ಲೇಖಿಸ್ತಾ ಇಲ್ವಲ್ಲ, ಇದು ಸಹಜವಾಗಿರುವಂಥ ಒಂದು ಸಂಕಟ. ಆದರೆ ಯಾರ ಮಾತಿನಲ್ಲೂ ಕೋಪ ಇರಲಿಲ್ಲ. ನಾನು ನಮ್ಮ ಸುಬ್ಬು ವಲಯರಿಗೆ ಹೇಳ್ತಾ ಇದ್ದೆ, ಕೋಪದಿಂದ ಯಾರಾದರೂ ನನ್ನ ಪ್ರಶ್ನೆ ಕೇಳಿದರೆ ನನಗೆ ಅವ್ರಿಗೆ ವಾಪಸ್ ಉತ್ತರ ಹೇಗೆ ಕೊಡೋದು ಅಂತ ಗೊತ್ತಿತ್ತು. ಆದರೆ ಎಲ್ಲರೂ ಸಂಕಟದಿಂದ ಆ ಮಾತುಗಳನ್ನ ಹೇಳ್ತಾ ಇದ್ರು. ಅಂಥವ್ರಿಗೆ ಉತ್ತರ ಕೊಡಬೇಕಾದ್ರೆ ನನಗೆ ಕಷ್ಟ ಆಗುತ್ತೆ ಅಂತ ಹೇಳಿದೆ. ಏನು ಅಂತಂದರೆ, ನಮ್ಮನ್ನು ಯಾಕೆ ಗುರುತಿಸ್ತಾ ಇಲ್ಲ ಅಂಥೇಳಿ. ಇಲ್ಲಿ ಏನು ಮಾಡಿದ್ದೀವಿ, ನೀವು ಆಮಂತ್ರಣ ಪತ್ರಿಕೆಯನ್ನು ತೆಗೆದು ನೋಡಿದ್ರೆ ಗೊತ್ತಾಗುತ್ತೆ. ಈ ಸಂಪುಟಗಳನ್ನು ಒಂದು ಸಮಿತಿ, ಸಂಚಾಲನ ಸಮಿತಿ ಮಾಡಿ, ಸಲಹಾ ಸಮಿತಿಯನ್ನು ಮಾಡಿ, ಮಾದೇವ, ಅರವಿಂದ್ ಮಾಲ್ಗತ್ತಿ ಅವರೆಲ್ಲರದ್ದು ಕೂಡ, ಅದು ಆ ಕಾಲದಲ್ಲಿ ಆಗಿರೋದು, ನಾನು ಮಾಡಿರೋದಲ್ಲ. ಅಕಸ್ಮಾತಾಗಿ ನಾನೇ ಮಾಡಿದ್ದಿದ್ರೆ ಅಥವಾ ನಮ್ಮ ಸಮಿತಿಯೇ ಮಾಡಿದ್ದಿದ್ರೆ ನಾವು ಸಿದ್ಧಲಿಂಗಯ್ಯನವ್ರನ್ನ ಹೆಸರು ಹಾಕಬೇಕಾದಿರಲಿಲ್ಲ ಮತ್ತು KB ಸಿದ್ದಯ್ಯನವರ ಹೆಸರನ್ನು ಹಾಕಬೇಕಾದಿರಲಿಲ್ಲ. ಯಾಕೆಂದರೆ ಅವ್ರು ಇಲ್ಲವೇ ಇಲ್ಲ ಈಗ. ಹಾಗಾಗಿ ನಿಜವಾಗ್ಲೂ ಯಾರು ಆವಾಗ ಕೆಲಸ ಮಾಡಿದ್ರು ಅನ್ನೋಂಥದ್ದು ಇದೆಯಲ್ಲ, ಆ ಸಮಿತಿಯನ್ನು ನಾವು ನೆನಪು ಮಾಡಿಕೊಳ್ಳೇಬೇಕು. ಯಾಕೆಂದರೆ ಅವರು ಒಂದಲ್ಲ ಒಂದು ರೀತಿಯಲ್ಲಿ ತಮ್ಮ ಕೆಲಸ ಮಾಡಿದ್ದಾರೆ. ಸೊ ಅವರೆಲ್ಲರನ್ನೂ ಕರಿಬೇಕು. 3 ಜನ ಸಂಪಾದಕರು, ರಾಮದೇವ್ ರಾಖಿ ಅವರು ಮತ್ತು ನರೇಂದ್ರ ಬಾಬು ಅವರು ಹಾಗೂ ತುಕಾರಾಮ್ ಅವರು, ಈ 3 ಜನ ಸಂಪಾದಕರು ನಾವು ಕರೀತಾ ಇದ್ದ ಸಭೆಗಳಿಗೆ ಬಂದು ಕೂತ್ಕೊಂಡು ಬೆಳಗಿನ ಸಾಯಂಕಾಲ ತನಕ ಕೂತ್ಕೊಂಡು ಅದನ್ನು ನೀಟಾಗಿ ಎಡಿಟ್ ಮಾಡಿಕೊಟ್ರು. ಸೊ ಅವರು ಅಷ್ಟು ಚೆನ್ನಾಗಿ ಅದನ್ನೆಲ್ಲ ಸಂಗ್ರಹ ಮಾಡಿ ಕೊಡದೇ ಇದ್ದಿದ್ರೆ ನಮಗೆ ಅಕಾಡೆಮಿಗೆ ಮಾಡೋದಕ್ಕೆ ಇದು ಸಾಧ್ಯ ಆಗ್ತಾ ಇರಲಿಲ್ಲ. ಅಷ್ಟರ ಮಟ್ಟಿಗೆ ಅವರೆಲ್ಲ ಕೆಲಸ ಮಾಡಿದ್ದಾರೆ. ಎಷ್ಟೋ ಜನ ನಾವು ಪತ್ರಿಕೆಯನ್ನು ಚಂದಾದಾರರಾಗಿ ಅರಿವೆ ಅಂಬೇಡ್ಕರ, ಗುರುವೇ ಅಂಬೇಡ್ಕರ, ಅರಿವೆ ಅಂಬೇಡ್ಕರ, ಗುರುವೇ ಅಂಬೇಡ್ಕರ, ಕತ್ತಲ ಜಗತ್ತಿಗೆ ಬೆಳಕನ್ನು ನೀಡಿದ ಅರಿವೆ ಅಂಬೇಡ್ಕರ, ದಿಕ್ಕು ದಿಕ್ಕಿಗೂ ಹೊಂಗಿರಣ ನೀಡಿದ ಗುರುವೇ ಅಂಬೇಡ್ಕರ, ಅರಿವೆ ಅಂಬೇಡ್ಕರ, ಗುರುವೇ ಅಂಬೇಡ್ಕರ, ಹೆಜ್ಜೆ ಹೆಜ್ಜೆಗೂ ಚುಚ್ಚುವ ಮುಳ್ಳು ದಲಿತರ ಹಾದಿಲಿ ಬರಿಕಲ್ಲು, ಹೆಜ್ಜೆ ಹೆಜ್ಜೆಗೂ ಚುಚ್ಚುವ ಮುಳ್ಳು ದಲಿತರ ಹಾದಿಲಿ ಬರಿಕಲ್ಲು, ಹೋದಲ್ಲೆಲ್ಲ ಹಸಿದಿಗುಲು, ಗುಡುಗಾಗಿ ಗುಡುಗಿದ ನೀ ಕಾರ್ಮುಗಿಲು, ಗುಡುಗಾಗಿ ಗುಡುಗಿದ ನೀ ಕಾರ್ಮುಗಿಲು, ಅರಿವೆ ಅಂಬೇಡ್ಕರ, ಗುರುವೇ ಅಂಬೇಡ್ಕರ, ಅರಿವೆ ಅಂಬೇಡ್ಕರ, ಗುರುವೇ ಅಂಬೇಡ್ಕರ, ಬಂಧನಗಳೆಲ್ಲ ನೀನು ಕಳಚಿದೆ, ಕಾರ್ಯಕಾರಣಗಳನ್ನು ಹುಡುಕಿದೆ, ಬಂಧನಗಳೆಲ್ಲ ನೀನು ಕಳಚಿದೆ, ಕಾರ್ಯಕಾರಣಗಳನ್ನು ಹುಡುಕಿದೆ, ವಿವೇಕದ ಕಣ್ಣು ತೆರೆಸಿದೆ, ಸ್ವಭ್ರಾಂತಿಯ ಹೊರದೂಡಿದೆ, ಸ್ವಭ್ರಾಂತಿಯ ಹೊರದೂಡಿದೆ, ಅರಿವೆ ಅಂಬೇಡ್ಕರ, ಗುರುವೇ ಅಂಬೇಡ್ಕರ, ಅರಿವೆ ಅಂಬೇಡ್ಕರ, ಗುರುವೇ ಅಂಬೇಡ್ಕರ. ಪಂಚಮ ಪತ್ರಿಕೆ ಈಗ ತಾನೇ ಬಿಡುಗಡೆಯಾಗಿದೆ. ಅಪೂರ್ವವಾದಂಥ ಸಂದರ್ಭ ಇದು. ಪ್ರಾಜ್ಞ ಸಭಿಕರಿರುವಂತಹ ಸಭೆ. ನನ್ನ ದೃಷ್ಟಿಯಲ್ಲಿ ಕನ್ನಡದ ನೆಲದಲ್ಲಿ ನಡೆದಂಥ ಎಲ್ಲ ಚಳುವಳಿಗಳು ಕೂಡ
ಈ ಸಭೆಯಲ್ಲಿ ಆಸೀನವಾಗಿದ್ದಾವೆ. ಎಲ್ಲ ಚಳವಳಿ, ದಲಿತ ಚಳವಳಿ, ರೈತ ಚಳವಳಿ, ಬಂಡಾಯ ಚಳವಳಿ, ಬಂಡಾಯ ಸಾಹಿತ್ಯ ಚಳವಳಿ, ಸಮುದಾಯ ಸಾಂಸ್ಕೃತಿಕ ಚಳವಳಿ, ಏನೆಲ್ಲ ಚಳವಳಿಗಳು ಕರ್ನಾಟಕದಲ್ಲಿ ನಡೆದಿದೆಯೋ ಆ ಎಲ್ಲ ಚಳವಳಿಗಳು ಕೂಡ ಇಲ್ಲಿ ಆಗಮಿಸಿದ್ದಾರೆ. ನನ್ನ ಜೀವನದ ಸಾರ್ಥಕದ ದಿನ ಅಂತ ಕೂಡ ನನಗೆ ಅನ್ನಿಸ್ತಾ ಇದೆ. ಬಹುಶಃ 70-80ರ ದಶಕದ ನಂತರ ಬರ್ಗುರ್ಸ ಮೊಟ್ಟ ಮೊದಲ ಈ ಥರದ ಸಭೆ, ಅದ್ಭುತವಾದ ಸಭೆ ನಡೀತಾ ಇದೆ ಅಂತಾನೆ ನನಗೆ ಅನ್ನಿಸ್ತಾ ಇದೆ. ಇಂಥ ಸಭೆಯ ಅಧ್ಯಕ್ಷತೆಯನ್ನು ವಹಿಸಿರುವಂಥ ಪ್ರಾಜ್ಞರು, ಸಾಹಿತ್ಯ ಅಕಾಡೆಮಿ ಅಧ್ಯಕ್ಷರಾದಂಥ ಮುಕುಂದರಾಜ್ ಅವರೇ, ಮುಖ್ಯ ಅತಿಥಿಗಳಾದಂಥ ಸಾಂಸ್ಕೃತಿಕ ದಾಖಲೆಯಾಗಿ ಉಳಿತಾವೆ ಅಂತ ನನಗೆ ಗಟ್ಟಿಯಾಗಿ ಅನ್ನಿಸ್ತಾ ಇದೆ. ಬಹಳ ದೊಡ್ಡ ದಾಖಲೆ. ನಾಡಿನಾದ್ಯಂತ ಜನರ ಮನೆಗಳಲ್ಲಿ ಚೆದರು ಹೋಗಿದ್ದಂಥ ಪಂಚಮಗಳನ್ನ ಅಪಾರ ಶ್ರದ್ಧೆ ತಾಳ್ಮೆಯಿಂದ ಸಂಗ್ರಹಿಸಿಕೊಟ್ಟು ಇಂಥ ಸಭೆ ನಡೀಲಿಕ್ಕೆ ಕಾರಣಕರ್ತರಾದಂಥ ಸಾಹಿತ್ಯ ಅಕಾಡೆಮಿ ಅಧ್ಯಕ್ಷರಾದಂಥ ಮುಕುಂದರಾಜ್ ಅವರಿಗೆ ಹಾಗೂ ಅವರ ಜೊತೆಯಲ್ಲಿ ಅವರ ಅನಾರೋಗ್ಯವನ್ನೂ ಗಮನಿಸಿದೆ ಕೆಲಸ ಮಾಡಿದಂಥ ನನ್ನ ಪ್ರೀತಿಯ ಗೆಳೆಯ ರಾಮದೇವ್ ರಾಕೆ ಅವರಿಗೆ ನಾವು ವಿಶೇಷವಾದಂಥ ಅಭಿನಂದನೆಯನ್ನ ಈ ಕಾರಣಕ್ಕೆ ಸಲ್ಲಿಸಬೇಕಾಗಿದೆ. 1970-80ರ ದಶಕಗಳಲ್ಲಿ ಕನ್ನಡ ನಾಡು ನುಡಿಗಳನ್ನ ಇನ್ನಿಲ್ಲದಂತೆ ಪ್ರಭಾವಿಸಿದ ದಲಿತ ಸಂಘರ್ಷ ಸಮಿತಿ ಹೆಸರಿನ ಚಾರಿತ್ರಿಕವಾದ ದಲಿತ ಚಳವಳಿಯನ್ನ ಪ್ರೇರೇಪಿಸಿದ ಶೋಷಿತ ದಲಿತ ಸಮುದಾಯದ ಅಂತಃಸಾಕ್ಷಿಯ ಪತ್ರಿಕೆಯಾಗಿತ್ತು ಪಂಚಮ. ಅಂತಃಸಾಕ್ಷಿ ಪತ್ರಿಕೆ ಬೇರೆ ತರದ ಮಾಮೂಲಿ ಪತ್ರಿಕೆ ಅಲ್ಲ. ನಮ್ಮ ರವಿ ಬಾಗಿ ಮಾತಾಡ್ತಾ ಆರಂಭದಲ್ಲಿ ಆರ್ಥಿಕ ಮುಗ್ಗಟ್ಟಿನಿಂದ ಇದು ನಿಂತೋಯ್ತು ಅಂತ ಹೇಳಿದ್ರು. ಅದು ತಪ್ಪು. ಸತ್ಯನ ಸುಳ್ಳ ಅದನ್ನು ಹೇಳಿ, ಸುಳ್ಳು. ಅದನ್ನು ಹೇಳಿ. ಸುಳ್ಳು ಹೇಳ್ತೀನಿ ಮರೆ, ತಡೆ ಮರೆ, ದಲಿತ ಚಳವಳಿ ಸಭೆ ಅಂತ ಮರ್ತುಬಿಡಿ. ಒಂದು ಸ್ವಲ್ಪ ತಾಳ್ಮೆ ತಾಳ್ಮೆ ಇದೆ. ಇರಪ್ಪ. ಇದು ಅಂತಃಸಾಕ್ಷಿ ಪತ್ರಿಕೆ. ಇದು ನನ್ನನ್ನು ಯಾರು ಇಲ್ಲಿ ತಡೆಯಕ್ಕಿಲ್ಲ. ಆರ್ಥಿಕ ಮುಗ್ಗಟ್ಟಲ್ಲ, ಪರಸ್ಪರ ಪ್ರೀತಿಯ ಮುಗ್ಗಟ್ಟಿನಿಂದಾಗಿ ನಿಂತೋಗಿದ್ದು ಅದು. ನಾವು ಅದನ್ನು ಮರೆಯಬಾರದು. ಅದನ್ನು ಹೇಳ್ತೇನೆ ನಾನು. ಸ್ನೇಹಿತರೆ, ಪಂಚಮ ಪತ್ರಿಕೆ ದಲಿತ ಚಳವಳಿಯ ಮುಖವಾಣಿಯಾಗಿತ್ತು ಎನ್ನುವ ಬದಲಾಗಿ ದಲಿತ ಚಳವಳಿಯೇ ಪಂಚಮದ ಮುಖವಾಣಿಯಾಗಿತ್ತು, ಅರ್ಥಾತ್ ಅದರ ಕ್ರಿಯಾವಾಣಿಯಾಗಿತ್ತು ಎಂದರೆ ಸರಿ ಎಂದು ಕಾಣುತ್ತೆ. ಯಾಕೆ ಅಂತ ಅಂದ್ರೆ ಗಮನಿಸಬೇಕು ನಾವು. ಈ ಬಸಲಿಂಗಪ್ಪನವರ ಭೂಸ ಹಗರಣಕ್ಕೆ ಪ್ರತಿಕ್ರಿಯಿಸಿದ ದಲಿತ ಲೇಖಕ ಕಲಾಕಾರರೇ ಮೊದಲು ಪಂಚಮ ಪತ್ರಿಕೆ ಆರಂಭಿಸಿ ಅವರಿಂದಲೇ ದಲಿತ ಲೇಖಕ ಕಲಾವಿದರ ಯುವ ಸಂಘಟನೆ ದಲೇಕ ಯುಸಂ ಆರಂಭವಾಗಿ ನೆನ್ನೆ ದಿನ ನನ್ನ ಜನ ಬೆಟ್ಟದಂತೆ ಬಂದರು
ಕಪ್ಪು ಮುಖ ಬೆಳ್ಳಿ ಗಡ್ಡ ಉರಿಯುತ್ತಿರುವ ಕಡಲನ್ನು ಸೀಳಿ ನಿದ್ದೆಯನ್ನು ಒದ್ದರು. ಕಂಬಳಿಗಳು ಕೊರಗಿದವು, ಎದ್ದೇಳುವ ರೊಚ್ಚಿಗೆ ಭೂಕಂಪನವಾಯಿತು ಅವರು ಕುಣಿದ ಹುಚ್ಚಿಗೆ. ಭೂಕಂಪನವಾಯಿತು ಅವರು ಕುಣಿದ ಹುಚ್ಚಿಗೆ. ಇರುವೆಯಂತೆ ಹರಿವ ಸಾಲ್ ಹುಲಿ ಸಿಂಹದ ದನಿಗಳು, ಇರುವೆಯಂತೆ ಹರಿವ ಸಾಲ್ ಹುಲಿ ಸಿಂಹದ ದನಿಗಳು. ಧಿಕ್ಕಾರ ಧಿಕ್ಕಾರ ಅಸಮಾನತೆಗೆ, ಎಂದೆಂದಿಗೂ ಧಿಕ್ಕಾರ ಶ್ರೀಮಂತರ ಸೊಕ್ಕಿಗೆ, ಎಂದೆಂದಿಗೂ ಧಿಕ್ಕಾರ ಶ್ರೀಮಂತರ ಸೊಕ್ಕಿಗೆ. ಲಕ್ಷಾಂತರ ನಾಗರಗಳು ಹುತ್ತ ಬಿಟ್ಟು ಬಂದಂತೆ ಊರ ತುಂಬ ಹರಿದರು. ಪಾತಾಳಕ್ಕೆ ಇಳಿದರು, ಆಕಾಶಕ್ಕೆ ನೆಗೆದರು. ಬುಸುಗುಟ್ಟುವ ಬೀದಿಯಲ್ಲಿ ವಿಷವಿಲ್ಲದ ನನ್ನ ಜನ, ಬುಸುಗುಟ್ಟುವ ಬೀದಿಯಲ್ಲಿ ವಿಷವಿಲ್ಲದ ನನ್ನ ಜನ. ಕೆಂಬಾವುಟ ಹಿಡಿದವರು ನ್ಯಾಯಕ್ಕಾಗಿ ನಿಂತರು. ಬೀದಿಯಲ್ಲಿ ಗಲ್ಲಿಯಲ್ಲಿ ಬೇಲಿ ಮೆಳೆಯ ಮರಗಳಲ್ಲಿ, ಬೀದಿಯಲ್ಲಿ ಗಲ್ಲಿಯಲ್ಲಿ ಬೇಲಿ ಮೆಳೆಯ ಮರಗಳಲ್ಲಿ. ಯಜಮಾನರ ಹಟ್ಟಿಯಲ್ಲಿ ಧನಿ ಕೂರುವ ಪಟ್ಟದಲ್ಲಿ ಎಲ್ಲೆಲ್ಲೂ ನನ್ನ ಜನ ನೀರಿನಂತೆ ನಿಂತರು. ಎಲ್ಲೆಲ್ಲೂ ನನ್ನ ಜನ ನೀರಿನಂತೆ ನಿಂತರು. ಇವರು ಬಾಯಿ ಬಿಟ್ಟವರ ಬಾಯಿ ಕಟ್ಟಿತು, ಇವರ ಕಂಠ ಕೇಳಿದೊಡನೆ ಅವರ ಧ್ವನಿ ಇಂಗಿತು. ಕ್ರಾಂತಿಯ ಬಿರುಗಾಳಿಯಲ್ಲಿ ಕೈ ಬೀಸಿದ ನನ್ನ ಜನ, ಕ್ರಾಂತಿಯ ಬಿರುಗಾಳಿಯಲ್ಲಿ ಕೈ ಬೀಸಿದ ನನ್ನ ಜನ. ಚಟಿಯ ಏಟು ಒಡೆದವರ ಕುತ್ತಿಗೆಗಳ ಹಿಡಿದರು. ಪೊಲೀಸರ ದೊಣ್ಣೆಗಳು ಏಜೆಂಟರ ಕತ್ತಿಗಳು, ಪೊಲೀಸರ ದೊಣ್ಣೆಗಳು ಏಜೆಂಟರ ಕತ್ತಿಗಳು. ವೇದೂತ್ರ ಪುರಾಣ ಬಂದೂಕದ ಗುಡಾಣ ಕಸ ಕಡ್ಡಿಯಾಗಿ ತೇಲಿ ತೇಲಿ ಹರಿದವು. ಹೋರಾಟದ ಸಾಗರಕ್ಕೆ ಸಾವಿರಾರು ನದಿಗಳು, ಹೋರಾಟದ ಸಾಗರಕ್ಕೆ ಸಾವಿರಾರು ನದಿಗಳು.